ರಾಷ್ಟ್ರೀಯ ನಾಟಕ ಶಾಲೆ ವತಿಯಿಂದ ಆಯೋಜಿಸಲಾಗುವ ಪ್ರತಿಷ್ಠಿತ ಭಾರತ ರಂಗ ಮಹೋತ್ಸವದ 25ನೇ ಆವೃತ್ತಿಯು ಇದೇ ತಿಂಗಳ 27ರಿಂದ ದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಆರಂಭವಾಗಲಿದೆ ಎಂದು ಎನ್ಎಸ್ಡಿ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ಹೇಳಿದ್ದಾರೆ. ಈ ವರ್ಷದ ಹಬ್ಬಕ್ಕೆ ಸಂವಾದ ಸಂಸ್ಕೃತಿಗಳದು ಎಂಬ ಶೀರ್ಷಿಕೆ ನೀಡಲಾಗಿದೆ. ಇದು ಜಗತ್ತಿನ ಅತಿದೊಡ್ಡ ರಂಗಭೂಮಿ ಹಬ್ಬಗಳಲ್ಲಿ ಒಂದಾಗಿದೆ. ನೃತ್ಯ ರೂಪಕಗಳು, ಗೊಂಬೆಯಾಟ ಮತ್ತು ಸಾಂಪ್ರದಾಯಿಕ ನಾಟಕ ಕಲೆಗಳ ಅದ್ಭುತ ಪ್ರದರ್ಶನಗಳು ಇಲ್ಲಿ ನಡೆಯಲಿವೆ. ಜೊತೆಗೆ ಮಕ್ಕಳಿಗಾಗಿ ವಿಶೇಷ ವಿಭಾಗಗಳು ಇರಲಿವೆ. ಈ ಬಾರಿ ಒಟ್ಟು 33 ಮಹಿಳಾ ನಿರ್ದೇಶಕರು ನಿರ್ದೇಶಿಸಿದ ನಾಟಕಗಳು ಪ್ರದರ್ಶನಗೊಳ್ಳುತ್ತಿರುವುದು ವಿಶೇಷ ಎಂದು ಹೇಳಿದರು. ವಿಶೇಷ ಚೇತನರು, ಮಂಗಳಮುಖಿಯರು ಮತ್ತು ಸ್ಥಳೀಯ ರಂಗತಂಡಗಳು ಈ ಮಹೋತ್ಸವದಲ್ಲಿ ಭಾಗವಹಿಸಲಿವೆ. ಪ್ರತಿ ವಿಭಾಗದಿಂದ ಕನಿಷ್ಠ ಒಂದು ದೇಶ ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿದೆ. ಮೈಥಿಲಿ, ಭೋಜ್ಪುರಿ, ತುಳು, ಉರ್ದು, ಸಂಸ್ಕೃತ ಸೇರಿದಂತೆ ಹಲವು ಭಾರತೀಯ ಭಾಷೆಗಳು ಹಾಗೂ ಅಳಿವಿನಂಚಿನಲ್ಲಿರುವ ಬುಡಕಟ್ಟು ಭಾಷೆಗಳಲ್ಲಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ಮಾಹಿತಿ ನೀಡಿದರು. ಇದೇ ಮೊದಲ ಬಾರಿಗೆ ಲಡಾಖ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪ, ದಾಮನ್ ಮತ್ತು ದಿಯು ಸೇರಿದಂತೆ ಹಲವು ಹೊಸ ಸ್ಥಳಗಳಲ್ಲಿ ಈ ನಾಟಕ ಹಬ್ಬ ನಡೆಯಲಿದೆ. ಈ ಅಂತಾರಾಷ್ಟ್ರೀಯ ರಂಗಭೂಮಿ ಹಬ್ಬವು ಇದೇ 27ಕ್ಕೆ ಆರಂಭವಾಗಿ ಫೆಬ್ರವರಿ 20ರವರೆಗೆ ನಡೆಯಲಿದೆ. ಇದು ಭಾರತವನ್ನು ಜಾಗತಿಕ ರಂಗಭೂಮಿಯ ಕೇಂದ್ರವನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು.